ನಮಸ್ತೆ. ಇವತ್ತು ನಾನು ಡಿಫ್ರೆಂಟ್ ಆಗಿರೋ ಒಂದು ಸ್ವೀಟ್ ರೆಸಿಪಿನ ಟ್ರೈ ಮಾಡ್ತಾ ಇದ್ದೀನಿ. ಇದಕ್ಕೆ ಏನು ಹೆಸರು ಇಡ್ಬೋದು ಕಮೆಂಟ್ ಸೆಕ್ಷನಲ್ಲಿ ನೀವೇ ಕಮೆಂಟ್ ಮಾಡಿ. ಇಲ್ಲಿ ಗೋಡಂಬಿ, ಬಾದಾಮಿ, ಖರ್ಜೂರ, ಪಿಸ್ತಾ, ದ್ರಾಕ್ಷಿ ಎಲ್ಲನೂ ತಗೊಂಡು ಫೈನಾಗಿ ಚಾಪ್ ಮಾಡಿಕೊಂಡು ಒಂದು ಮಿಕ್ಸಿಂಗ್ ಬೌಲ್ಗೆ ಸೇರಿಸ್ಕೊಂಡಿದ್ದೀನಿ. ಅದರ ಜೊತೆಗೆ ಡಿಸಿಕೇಟೆಡ್ ಕೋಕೋನಟ್ ಅಥವಾ ಕೊಬ್ಬರಿ ತುರಿ ಹಾಕ್ಕೊಂಡಿದ್ದೀನಿ. ಮಿಲ್ಕ್ ಮೇಡ್ ಮತ್ತು 1 ಸ್ಪೂನಷ್ಟು ಏಲಕ್ಕಿ ಪುಡಿ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ಮಿಕ್ಸ್ ಮಾಡಿ ಶೇಪ್ ಕೊಟ್ಕೊತಾ ಇದ್ದೀನಿ. ಸ್ವಲ್ಪ ಕೈಗೆ ತುಪ್ಪನ ಗ್ರೀಸ್ ಮಾಡ್ಕೊಂಡು ಶೇಪ್ ಮಾಡ್ಕೊಂಡಿದ್ದೀನಿ. ಇಲ್ಲಿ ಶುಗರ್ ಸಿರಪ್ನ ರೆಡಿ ಮಾಡ್ತಾ ಇದ್ದೀನಿ. ಬ್ರೆಡ್ ಎಡ್ಜಸ್ ಎಲ್ಲ ರಿಮೂವ್ ಮಾಡಿ ಫ್ಲಾಟನ್ ಮಾಡ್ಕೊಳ್ಬೇಕು. ಇವಾಗ ನಾವು ರೆಡಿ ಮಾಡಿರೋ ಡ್ರೈ ಫ್ರೂಟ್ ಮಿಕ್ಸ್ಚರ್ನ ಪ್ಲೇಸ್ ಮಾಡಿ ಸೀಲ್ ಮಾಡ್ತಾ ಇದ್ದೀನಿ. ಒಂದು ಪ್ಯಾನ್ಗೆ 4 ಸ್ಪೂನಷ್ಟು ತುಪ್ಪನ ಆ್ಯಡ್ ಮಾಡಿದ್ದೀನಿ. ಹಾಗೆ ನಾವು ರೆಡಿ ಮಾಡ್ಕೊಂಡಿರೋ ಬ್ರೆಡ್ ರೋಲ್ನ ಅದರಲ್ಲಿ ಗೋಲ್ಡನ್ ಬ್ರೌನ್ ಬರೋ ತನಕ ಫ್ರೈ ಮಾಡ್ಕೊತಾ ಇದ್ದೀನಿ. ಎಲ್ಲ ಕಡೆ ಗೋಲ್ಡನ್ ಬ್ರೌನ್ ಆಗಿದೆ. ಇದನ್ನು ರಿಮೂವ್ ಮಾಡಿ ಶುಗರ್ ಸಿರಪಲ್ಲಿ 15 ಸೆಕೆಂಡ್ಸ್ ಅಷ್ಟು ಡಿಪ್ ಮಾಡಿ ತೆಗೆದು ಮಿಲ್ಕ್ ಮೇಡಿಂದ ಡೆಕೋರ್ ಮಾಡಿದರೆ ರೆಡಿ ಆಗುತ್ತೆ.